ಮಸಾಲೆ ದೋಸೆ, ಗೀ ದೋಸೆ, ಬಟರ್ ರೋಸ್ಟ್ ದೋಸೆ, ಆನಿಯನ್ ದೋಸೆ, ಆನಿಯನ್ ಮಸಾಲೆ ದೋಸೆ, ಪ್ಲೇನ್ ರವೆ ದೋಸೆ, ರವೆ ಆನಿಯನ್ ದೋಸೆ, ರವೆ ಮಸಾಲೆ ದೋಸೆ, ಮೈಸೂರು ದೋಸೆ. ಸ್ಪೆಷಲ್ ಡಿಶ್ಗೆ ಬಂದಿದ್ದೇವೆ. ಇಡ್ಲಿಯಲ್ಲಿ ಸ್ಪೆಷಲ್ ತಟ್ಟೆ ಇಡ್ಲಿ, ಅಂದರೆ ದೊಡ್ಡ ತಟ್ಟೆ ಟೈಪ್ ಇರ್ತದೆ. ಸೊ ಕರಿಬೇವು ಪೊಡಿ ಇಡ್ಲಿ ಮತ್ತು ಗಾರ್ಲಿಕ್ ಪೊಡಿ ಇಡ್ಲಿ ನೋಡೋಕೆ ಸ್ಮೆಲ್ ಉಂಟಲ್ಲ, ಅಂದರೆ ಗೀದು ಸ್ಮೆಲ್ ಬರ್ತಾ ಉಂಟು. ಒಂದು ಪೊಡಿ ಹಾಕ್ತಾರಲ್ಲ ಅದು ಇದ್ರದ್ದು ಸೀಕ್ರೆಟ್. ಈಗ ಗೊತ್ತು ನಮ್ಗೆ ಫಿಶ್ ಫ್ರೈ ನಮಗೆ ಹೇಗೆ ಸರ್ ಇಂಥ ರವೆ ಫ್ರೈ ಮಾಡಿ ತಿನ್ನಲಿಕ್ಕೆ ಖುಷಿ ಆಗ್ತದೆ, ಆ ಥರ ಇಡ್ಲಿಯನ್ನು ರವೆ ಫ್ರೈ ಮಾಡಿದಾಗ ಉಂಟು. ಐಸ್ ಕ್ರೀಮ್ ಮತ್ತು ಕಾಫಿ ಫ್ಲೇವರ್ ಬರ್ತಾ ಇದೆ ಗೈಸ್. ಸೊ ಇದು ನಾವು ಆರ್ಡರ್ ಮಾಡಿದ್ದು ಸ್ಟ್ರಾಂಗ್ ಅಂತೇಳಿ. ಇನ್ನು ಲೈಟ್ ಬರ್ತದೆ, ಐಸ್ ಕ್ರೀಮ್ ಲೈಟ್ ಆಗಿರ್ತದೆ, ಕಾಫಿ ಸ್ಟ್ರಾಂಗ್ ಆಗಿರ್ತದೆ. ಇನ್ನು ಏನಿದೆ ಅಂತ ಅನ್ಕೊಂಡು ನಮ್ಮ ಊರಿನ ಫ್ಲೇವರ್ ಗೋಳಿ ಸೋಡಾ ಲಿಟಲ್ ಇಡ್ಲಿ. ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಝನ್. ಸೊ ತುಂಬ ದಿನದ ನಂತರ ಒಂದು ಫುಡ್ ವ್ಲಾಗ್ ಮಾಡ್ಲಿಕ್ಕಿದ್ದೇವೆ. ಫುಡ್ ವ್ಲಾಗ್ ಅಂದ್ರೆ ಏನು ಅಂತ ಅನಿಸ್ಬೋದು ನಿಮಗೆ. ಇಡ್ಲಿ ವ್ಲಾಗ್. ಐ ಲವ್ ಇಡ್ಲಿ. ಇಡ್ಲಿ ಅಂತ ಹೇಳಿದ್ಕೊಂಡು ನೀವು ಇಡ್ಲಿ ತಿನ್ಲಿಕ್ಕೆ ಇವರೆಂತ ವಿಡಿಯೋ ಮಾಡುದು ಮಾರ್ರೆ ಅಂತ. ಬಟ್ ಒಂದು ಎಕ್ಸೈಟ್ಮೆಂಟ್ ಉಂಟು ಗೈಸ್. ಅಂದ್ರೆ ಇದು ಹೋಗೋ ಒಂದು ಪ್ಲೇಸ್ ಇಡ್ಲಿಗೆ ಸ್ಪೆಷಲ್ ಅಂತ ಹೇಳಿ, ವೆರೈಟೀಸ್. ಮನೆಯಲ್ಲಿ ಎಂತ ಒಂದು ಈ ಸಣ್ಣ ಇಡ್ಲಿ ತಿಂದು ತಿಂದು ಸಾಕಾಗಿದ್ದೆ. ಮನೆಯಲ್ಲಿ ಕಲ್ಲು ಇಡ್ಲಿ ಅಂತ ನಾನೇ ಹೇಳಿಲ್ಲ, ಇವನೇ ಹೇಳಿದ್ದು. ನನ್ನ ಹೆಂಡತಿ ಒಳ್ಳೆ ಇಡ್ಲಿ ಮಾಡಿ ಕೊಡ್ತಾಳೆ, ಸಾಫ್ಟ್ ಇರ್ತದೆ. ಸೊ ಇವನ್ನ ಎಲ್ಲೋ ಕಲ್ಲು ಇಡ್ಲಿ ತಿಂತಾನೆ ಅಲ್ಲಿ ಕೆಫೆಟೇರಿಯಾದಲ್ಲಿ. ಸೊ ಆರ್ ಯು ರೆಡಿ ಗೈಸ್? ನೋಡೋ ಏನು ದೊಡ್ಡ ಇಡ್ಲಿ ಅಂತೆ, ತುಂಬಾ ದೊಡ್ಡ ದೊಡ್ಡ ಇಡ್ಲಿ ಅಂತೆ, ಬೇರೆ ಬೇರೆ ಫ್ಲೇವರ್ ಅಂತೆ. ದೊಡ್ಡ ಇಡ್ಲಿ. ಸೊ ಹೇಗೆ ದೊಡ್ಡದ ಸಣ್ಣದ ನೋಡುವ. ಓಕೆ ಗೈಸ್, ಕರಾಮ ಹೋಗ್ತಿದ್ದೇವೆ. ಎಲ್ಲಿ ಕರಾಮದಲ್ಲಿ ಏನು? ದುಬೈ ಲಿಟಲ್ ಇಡ್ಲಿ ಇನ್ ಕರಾಮ. ನೋಡುವ, ಒಂದು ಎಕ್ಸ್ಪ್ಲೋರ್ ಮಾಡ್ಲಿಕ್ಕಿದ್ದೇವೆ, ನಿಮಗೆ ತೋರಿಸ್ಲಿಕ್ಕಿದ್ದೇವೆ. ಅಲ್ಲಿ ದೊಡ್ಡ ಇಡ್ಲಿ ಸಿಗ್ತದಂತೆ. ಹೌದಾ? ವರ್ಷ ಅವರು ಫೈನಲಿ ಮಾತಾಡಿದ್ರು. ವರ್ಷ ವ್ಲಾಗ್ಸ್, ವಾಣಿ ಪ್ರಶಾಂತ್ ನಾಯಕ್ ವ್ಲಾಗ್ ಸಬ್ಸ್ಕ್ರೈಬ್ ಮಾಡಿ. ವಾಣಿ ನಾಯಕ್ ಲೈಫ್ ಸ್ಟೈಲ್ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಸೊ ಸಿಗುವ. ಇವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ, ರಿವ್ಯೂ ಕೊಡ್ಲಿಕ್ಕಿದ್ದಾರೆ ಇಡ್ಲಿ ಅದು. ಓಕೆ ಗೈಸ್, ಸಿ ಯು. ಐ ಲವ್ ಇಡ್ಲಿ. ಐ ಲವ್ ಯು ಟು. ಬಾಯ್. ಲವ್ ಇಡ್ಲಿ. ಈ 2 ಇಡ್ಲಿಗಳನ್ನು ಕೊಂಡೋಗ್ಬೇಕಾ ನಾವು? ಸೊ ಗೈಸ್, ಫೈನಲಿ ನಮಗೆ ಸೀಟ್ ಸಿಕ್ಕಿದೆ ಲಿಟಲ್ ಇಡ್ಲಿಯಲ್ಲಿ. ವೆಯ್ಟ್ ಮಾಡ್ತಿದ್ದೆವು, ಇಲ್ಲಿ ವೆಯ್ಟಿಂಗ್ ಇದೆ ಸ್ವಲ್ಪ. ಆದಷ್ಟು ಬೇಗ ನೀವು ಬಂದ್ರೆ ಒಳ್ಳೇದು. ಸೊ ಫೈನಲಿ ನಮ್ಮನ್ನು ಕರೆದಿದ್ದಾರೆ, ಕಾಲ್ ಮಾಡಿ ಕರೆದಿದ್ದಾರೆ. ದಿವೇಶ್, ನಂಗೆ ಹೆಸರು ನೋಡಿ ಅಟ್ರಾಕ್ಟ್ ಆಗ್ತಾ ಉಂಟು ಮಾರ್ರೆ. ಲಿಟಲ್ ಇಡ್ಲಿ ಅಂತ ಹೇಳ್ತಿದ್ರೆ, ಆದ್ರೆ ಅದು ನೋಡೋದು ಫೋಟೋದಲ್ಲಿ ನೋಡೋದು ಬಿಗ್ ಇಡ್ಲಿ ಹೇಗೆ ಅಂತ ಉಂಟು. ಸೊ ಇದು ಎಂತ ಸೀಕ್ರೆಟ್ ಅಂತ ನೋಡುವ, ಏನು ಸ್ಪೆಷಾಲಿಟಿ ಅಂತ ನೋಡುವ ಇವತ್ತು. ದಿವೇಶ್, ನಾವು ಮನೆಯಲ್ಲಿ ಖಾಲಿ ಇಡ್ಲಿ ಚಟ್ನಿ ಅದೇ ನಿಂತೇವೆ, ಮತ್ತೆ ಇಡ್ಲಿಯಲ್ಲಿ ಇಷ್ಟು ವೆರೈಟೀಸ್ ಎಂತೆಲ್ಲ ಹಾಕಿ ಕೊಡ್ತಾರಂತೆ ಮಾರ. ಅಲ್ಲ ಮಾರೆ, ಮನೆಯಲ್ಲಿ ನಾವು ಇಡ್ಲಿ ತಿಂದು ತಿಂದು ಎಷ್ಟು ಬೋರ್ ಆಗಿತ್ತು. ಅದು ಇಷ್ಟು ಜನ ಇಡ್ಲಿ ತಿಂದಕ್ಕೆ ಯಾಕೆ ಬಂದ ಅಂತ ನಿಮಗೊಂದು ಕ್ವಶನ್ ಮಾರ್ಕ್. ನಮ್ಮ ಮನಸ್ಸಲ್ಲಿ ಅದೇ ಕ್ವಶನ್ ಇದೆ. ಬನ್ನಿ ನಾವು ನೋಡುವ ಇಲ್ಲಿ ಏನ್ ನಡೀತಾ ಇದೆ, ಏನು ಸ್ಪೆಷಲ್ ಇಲ್ಲದಂತ ಹೇಳಿ. ಆರ್ ಯು ಗೈಸ್ ರೆಡಿ? ಕಮ್ ಆನ್, ಲೆಟ್ಸ್ ಎಕ್ಸ್ಪ್ಲೋರ್ ಲಿಟಲ್ ಇಡ್ಲಿ. ಜೋಶ್ ಹಾಯ್, ಎಕ್ಸೈಟೆಡ್. ಹೇಗುಂಟು ಮೆನು? ತಿಂದ ನಂತರ ನೋಡುವ. ಏನು ಸೂಪರ್ ಉಂಟು. ಎಂತ ಆರ್ಡರ್ ಮಾಡಿದ್ಯಾ? ಗಾಯ್ಸ್, ಇಲ್ಲಿ ಮೆನು ನೋಡಿ ನಾನು ಕನ್ಫ್ಯೂಷನ್ ಆಗಿದ್ದೇನೆ, ಎಂತ ಆರ್ಡರ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಈ ಮೆನು ನೋಡಿ, ಇಡ್ಲಿಯದು ಮೆನು ನೋಡಿ, ಎಷ್ಟು ಇಡ್ಲಿ ಉಂಟಂತ. ನಾವು ಒಂದು ನಾರ್ಮಲ್ ಹೋಟೆಲಿಗೆ ಹೋದಾಗ ಒಂದು ಪ್ಲೇಟ್ ಇಡ್ಲಿ ಕೊಡಲಿ ಅಂತ ಹೇಳ್ತೇವೆ. ಇಲ್ಲಿ ಬಂದು ವೆರೈಟಿ ಇಡ್ಲಿ ನೋಡಿ ನಮಗೆ ಇಲ್ಲಿ ಫುಲ್ ಕನ್ಫ್ಯೂಷನ್, ಯಾವ್ದು. ಮತ್ತೆ ಅವರು ವೆಯ್ಟರಲ್ಲಿ ಕೇಳಿದ್ದು ಎಂತ ಸ್ಪೆಷಲ್ ಅಂತ ಕೇಳಿ ಈಗ ಫೈನಲಿ ಎಲ್ಲ ಥರದ ಇಡ್ಲಿ ಟ್ರೈ ಮಾಡಲಿಕ್ಕಿದೆಯಾ. ನೋಡಿ ಮೆನು ನೋಡಿ. ನಾವೀಗ ಆರ್ಡರ್ ಮಾಡಿದ್ದು ಇದರಲ್ಲಿ ಗೀ ಪೊಡಿ ತಟ್ಟೆ, ಇದರಲ್ಲಿ ಈ ಕರಿವಿಲೆ ಅಂದರೆ ಎಂತ ಇದು ಅಲ್ಲ, ಕರಿಬೇವು ಅಲ್ಲ, ಕರಿಬೇವು ಒಗ್ಗರಣೆ ಸೊಪ್ಪಿದ್ದು, ನಮ್ಮದು ಒಗ್ಗರಣೆ ಸೊಪ್ಪಿದ್ದು ಪೊಡಿ ಇಡ್ಲಿ ಅಂತೆ. ಮತ್ತೊಂದು ಗಾರ್ಲಿಕ್ ಪೊಡಿ ಇಡ್ಲಿ ಅಂತ ಆರ್ಡರ್ ಮಾಡಿದ್ದೇವೆ. ಎಲ್ಲ ತಟ್ಟೆ ಇಡ್ಲಿ ಅಂದರೆ ದೊಡ್ಡ ಇಡ್ಲಿ, ನಮ್ದು ದೊಡ್ಡ ತಟ್ಟೆಯಲ್ಲಿ ಕೊಡ್ತಾರೆ. ಓಕೆ, ಹಾಗೆ ಬಟರ್ ಪೊಡಿ ತಟ್ಟೆ ಇಡ್ಲಿ ಅಂದರೆ ಒಂದು ತಿಪ್ಪಿಯಲ್ಲಿ ಕೊಡ್ತಾರೆ. ಅದೇ ನೋಡಿ,
ನೋಡಿ ಇದರಲ್ಲಿ ನಾವು ಕ್ಲಾಸಿಕ್ ಆರ್ಡರ್ ಮಾಡಿದ್ದೇವೆ ಮತ್ತೆ ಅದು ಮತ್ತೆ ಒಗ್ಗರಣೆ separate ಕೊಟ್ಟಿದ್ದಾರೆ. ಕಿಟ್ಕ್ಯಾಟ್ ಬ್ರೇಕ್ ಇಲ್ಲಿ ವಾಣಿ ನಾಯಕ್ ವ್ಲಾಗ್ಸ್ ಅವರು ಇದ್ದಾರೆ, ಇಲ್ಲದು ಫೇಮಸ್ ವ್ಲಾಗರ್ ಅವರು ಕೂಡ. ವರ್ಷ ಅವ್ರೀಗ ತಿನ್ನೋಕ್ಕಿಂತ ಮುಂಚಿದ ಎಕ್ಸೈಟ್ಮೆಂಟ್ ಹೇಳಿದ್ರೆ ಕಾರಲ್ಲಿ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಸೊ ಅದರದ್ದು ಎಕ್ಸ್ಪೀರಿಯನ್ಸ್ ಈ ತಿನ್ನೋ ಮುಂದೆ ಅವ್ರದ್ದು ಇದು ಕೇಳುವ ಅವರ ನಾರ್ಮಲ್ ನಾವು ಮನೆಯಲ್ಲಿ ಮಾಡ್ತೇವಲ್ಲ, ಮಿನಿ ಇಡ್ಲಿ ನಾನು ಮಾಡ್ತೇನೆ ಮನೆಯಲ್ಲಿ, ನಾರ್ಮಲ್ ಇಡ್ಲಿ ಮಾಡ್ತೇನೆ. ಬಟ್ ತಟ್ಟೆ ಇಡ್ಲಿ ಅದು ನಾನು ಇನ್ನು ತನಕ ತಿನ್ನಲಿಲ್ಲ. ಮತ್ತೆ ಇನ್ನೊಂದು ಎಂತ ಅಂತ ಹೇಳಿದ್ರೆ ಅಲ್ಲಿ ಏನು ಕರಿಬೇವಿದ್ದು ಮತ್ತೆ ಇನ್ನೊಂದೆಂತ ನಾವು ಗಾರ್ಲಿಕ್ ಹಾಕಿದ್ದು ಪೊಡಿ ಅದರ ಇದು ಅಂದರೆ ಅವ್ರು ಹೇಗೆ ಮಾಡ್ತಾರೆ ಅಂತ, ಹೇಗೆ ಇರ್ಬೋದು ಅದು ಟೇಸ್ಟ್, ಅದೊಂದು ಎಕ್ಸೈಟೆಡ್ ಉಂಟು, ಎಕ್ಸೈಟ್ಮೆಂಟ್. ಹಾಗೆ ನೋಡ್ಬೇಕು. ಎಕ್ಸ್ಪೆಕ್ಟ್ ಮಾಡ್ತೀವಿ ಹೇಗೆ ಉಂಟು ನಾನು ತಟ್ಟೆ ಇಡ್ಲಿ ಲಾಸ್ಟ್ ತಿಂದದ್ದು ಬ್ಯಾಂಗ್ಳೂರಲ್ಲಿ, ಅದಾದಮೇಲೆ ಈಗ ತಿನ್ನಬೇಕು ಅಂತ ಇದ್ದೇವೆ. ನೋಡಬೇಕು ಟೇಸ್ಟ್ ಮ್ಯಾಚ್ ಆಗ್ತದೆ ಹೇಗೆ ಅಂತ. ಮೋಸ್ಟ್ ಪ್ರಾಬಬ್ಲಿ ಆಗ್ಬೋದು. ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದೇವೆ, ಹೇಗಾಗ್ತದೆ ಅಂತ ಆಮೇಲೆ ಹೇಳುವ. ಆ್ಯಕ್ಚುಲಿ ಪಾಪ ಅಂದರೆ ತುಂಬ ಪಾಪ. ಸೊ ಲಿಟಲ್ ಇಡ್ಲಿ, ಸಣ್ಣ 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 ಇಡ್ಲಿ ಇಲ್ಲಿದು ಸ್ಪೆಷಲ್ ಹೆಸರ ಪ್ರಕಾರ ನಾನು ತೊಗೊಂಡಿದ್ದೇನೆ. ಸೊ ಲೆಟ್ಸ್ ಸಿ. ಅದರಲ್ಲಿ 14 ಪೀಸಸ್ ಮತ್ತು ಸಾಂಬಾರ್ ಡಿಪ್ಡ್ ಇರ್ತದೆ ಅಂತೆ. ಸೊ ಐ ವಾಂಟ್ ಟು ಟೇಸ್ಟ್ ದ ಸಾಂಬಾರ್. ಆ್ಯಕ್ಚುಲಿ ಗಾಯತ್ರಿ ಅವರು ಸ್ವಲ್ಪ ಒಳಗಿಂದ ವೆಚ್ಚದಲ್ಲಿದ್ದಾರೆ. ಅಂದರೆ ಅವರು ಮಾಡಿಕೊಡುವ ಇಡ್ಲಿ ತಿಂದು 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 ಸಾಕಾಗಿ ನಾವೀಗ ಬಂದಿದ್ದೇವೆ ಒಂದು ಲಿಟಲ್ ಇಡ್ಲಿ, ತಟ್ಟೆ ಇಡ್ಲಿ ತಿನ್ನಲಿಕ್ಕೆ. ರಿಯಲಿ ಎಂತ ಎಕ್ಸೈಟೆಡ್, ಯಾಕೆಂದ್ರೆ ಒಂದು ಇಡ್ಲಿಯಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಎಂತ ಒಳ್ಳೆ ಮೈಂಡ್ ಅಲ್ಲ ಅದು ಲಿಟ್ಲ್ ಇಡ್ಲಿ. ಇಡ್ಲಿಯಲ್ಲಿ ಒಂದು ಇಷ್ಟು ದೊಡ್ಡ ಕಾನ್ಸೆಪ್ಟ್ ಉಂಟಂತ ಹೇಳುವಾಗಲೇ ರಿಯಲಿ ಗ್ರೇಟ್. ಈ ಜನಗಳನ್ನು ಅದು ಸೂಪರ್ ಹಿಟ್ ಇಲ್ಲಿ, ಅದು ಫುಲ್ ನೋಡಿದ್ರೆ ಕ್ರೌಡ್ ನೋಡಿ ನನಗೆ ಒಂದು ಎಂತ ಬಿಲೀವ್ ಅಂದರೆ ಕ್ವಾಲಿಟಿಯಲ್ಲಿ ಒಳ್ಳೆ ಇರ್ಬೋದು ಅಂತ ಹೇಳಿ, ಮತ್ತು ಈವನ್ ಟೇಸ್ಟ್ ವೈಸ್ ಸಹ ರಿಯಲಿ ಎಕ್ಸೈಟೆಡ್. ತಿನ್ನುವಾಗೆ ಮುಂಚೆ ಇಷ್ಟು ಎಕ್ಸೈಟ್ಮೆಂಟ್, ತಿಂದಾದ್ಮೇಲೆ ಹೇಳ್ತೇವೆ ಗಾಯ್ಸ್ ಹೇಗೆ ಇರ್ತದೆ ಅಂತ ಹೇಳಿ. ಎಸ್. ಸೊ ಗಾಯ್ಸ್, ಇಡ್ಲಿ ಅಂತ ಹೇಳಿ ಖಾಲಿ ಇಡ್ಲಿ ಮಾತ್ರ ಅಲ್ಲ, ಅಂಗಡಿ ಹೆಸರು ಲಿಟ್ಲ್ ಇಡ್ಲಿ ಅಂತ, ಅಂಗಡಿ ಅಲ್ಲ ರೆಸ್ಟೋರೆಂಟ್ ಇದೆ ಹೆಸರು ಲಿಟ್ಲ್ ಇಡ್ಲಿ ಅಂತ ಹೇಳಿ. ಇಡ್ಲಿ ಮಾತ್ರ ಸಿಗೋದಲ್ಲ, ವೆರೈಟೀಸ್ ಆಫ್ ದೋಸೆ ಸಹ ಸಿಗ್ತದೆ ಆಯ್ತಾ, ಅದು ವಿತ್ ಪೊಡಿ ಹಾಕಿ ಅಂತೆ. ಮತ್ತು ವೆರೈಟೀಸ್ ಉಂಟು ನೋಡಿ, ಮಿನಿ ಟಿಫಿನ್ ಅಂತ ಹೇಳಿ ಉಂಟು, ಅದರಲ್ಲಿ ಇಡ್ಲಿ, ದೋಸೆ, ಕಾಫಿ ಇದೆಲ್ಲ ಬರ್ತಾ ಉಂಟು, ಸ್ವೀಟ್ ಎಲ್ಲ. ಸೊ ಆ ಥರ ಇಡ್ಲಿ ಅಂದರೆ ಇಡ್ಲಿ ಮಾತ್ರ ಅಲ್ಲ, ದೋಸೆ ಐಟಮ್ಸ್, ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಗೈಸ್. ಓಕೆ. ಸೊ ಪ್ಲೇನ್ ದೋಸೆ ಇದೆ, ತಟ್ಟು ದೋಸೆ, ಮಸಾಲೆ ದೋಸೆ, ಗೀ ದೋಸೆ, ಬಟರ್ ರೋಸ್ಟ್ ದೋಸೆ, ಆನಿಯನ್ ಮಸಾಲೆ ದೋಸೆ, ಪ್ಲೇನ್ ರವೆ ದೋಸೆ, ರವೆ ಆನಿಯನ್ ದೋಸೆ, ರವೆ ಮಸಾಲೆ ದೋಸೆ, ಮೈಸೂರು ದೋಸೆ, ಮೈಸೂರು ಮಸಾಲೆ ದೋಸೆ, ಗೀ ಮೈಸೂರು ಮಸಾಲೆ ದೋಸೆ, ಗೀ ಪುಡಿ ದೋಸೆ, ಇಂಥ ದೋಸೆ ಹಲವಾರು ದೋಸೆ ನನಗೆ ಶಿರೀಶಿಗೆ ಒಂದು ದೋಸೆ ಕಡೆ ಇಡುವ ಎಲ್ಲ ಚಾನ್ಸಸ್ ಇದೆ. ಒಳ್ಳೆ ಹೇಳ್ತೇನೆ ನಾವು ವೈಟರ್ ಆಗಿ. ದುಬೈಲಿ ಏನು ಕೇಳಿಲ್ಲ, ನಾನು ವೇಟ್ರಾಗಿ ಹೋಗ್ಬೇಕಂತ ಹೇಳ್ತೀರಾ ದೋಸೆ ಮಾರಲಿಕ್ಕೆ? ಅವರು ಮಿನಿ ಟಿಫಿನ್ ಆರ್ಡರ್ ಮಾಡಿದ್ದಾರೆ. ಅಂದರೆ ಅವರಿಗೆ ಖಾಲಿ ಇಡ್ಲಿ ತಿನ್ನೋದಂತೆ, ಎಲ್ಲ ತಿನ್ನುವ ಇಲ್ಲಿದೆ ಸ್ಪೆಷಾಲಿಟಿ ಅಂತೇಳಿ. ನೋಡಿ ಏನಾರ ಸ್ಪೆಷಲ್ ಇದೆ ಮಿನಿ ಟಿಫಿನಲ್ಲಿ. ಸೊ ಮಿನಿ ಟಿಫಿನಲ್ಲಿ ಮಿನಿ ಇಡ್ಲಿ ಇದೆ, ಇದೆಂತ ಪೊಂಗಲ್, ಶೀರಾ, ವಡಾ, ಮತ್ತು 3 ಟೈಪದ್ದು ಚಟ್ನಿ, ಮತ್ತು ಒಂದು ಸಾಂಬಾರು. ನೋಡ್ಲಿಕ್ಕೆ ಒಂದು ಖುಷಿ ಅಲ್ಲ. ಇದು ಲಿಟಲ್ ಇಡ್ಲಿ ಕೊಂಡಾಟಮ್ ಅಂತ ಹೇಳಿ. ಕೊಂಡಾಟಮ್ ಯಾಕೆ ನೋಡಿ, ಸಣ್ಣ ಸಣ್ಣ ಇಡ್ಲಿ ಕೊಂಡಾಟದಲ್ಲಿ ಕೊಡ್ಲಿಕ್ಕೆ ಮಕ್ಕಳಿಗೆಲ್ಲ. ಇವನ್ ಕೊಂಡಾಟ ಬೇಕಾ ನಿಂಗೆ? ನಂಗೆ ಬೇಡ. ಕೊಂಡಾಟದಲ್ಲಿ ವೈಫಿಗೆ ಕೊಡ್ತಿದ್ದೆ ನಾನು, ಆಯ್ತಾ? ನಾವು ಇಲ್ಲ ಸ್ಪೆಷಲ್ ಡಿಶ್ಗೆ ಬಂದಿದ್ದೇವೆ. ಇಡ್ಲಿಯಲ್ಲಿ ಸ್ಪೆಷಲ್ ತಟ್ಟೆ ಇಡ್ಲಿ, ಅಂದರೆ ದೊಡ್ಡ ತಟ್ಟೆ ಟೈಪ್ ಇರ್ತದೆ. ಸೊ ಕರಿಬೇವು ಪೊಡಿ ಇಡ್ಲಿ ಮತ್ತು ಗಾರ್ಲಿಕ್ ಪೊಡಿ ಇಡ್ಲಿ. ನೋಡುವಾಗ ಸ್ಮೆಲ್ ಉಂಟಲ್ಲ, ಅಂದರೆ ಗೀದು ಸ್ಮೆಲ್ ಬರ್ತಾ ಉಂಟು, ಆಸಕ್ತಿ ಉಂಟು ತಿನ್ನಲಿಕ್ಕೆ. ಆದ್ರೆ ನಿಮಗೆ ತೋರಿಸು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಈಗ ಬಂದಿದೆ ಇನ್ನೊಂದು ಸ್ಪೆಷಲ್ ಇಲ್ಲದ್ದು ಬಟರ್ ಪೊಡಿ ತಟ್ಟೆ ಇಡ್ಲಿ. ಅಂದರೆ ಬಟರ್ ಅದು ಮತ್ತು ನಾರ್ಮಲ್ ಪೊಡಿ, ಇದು ಸಹ ತುಂಬ ಫೇಮಸ್ ಇಲ್ಲಿ. ಅದನ್ನು ಟ್ರೈ ಮಾಡಲಿಕ್ಕಿದ್ದೇವೆ. ಓಕೆ ಗೈಸ್, ವರ್ಷಕ್ಕೆ ಆಲ್ರೆಡಿ ಟ್ರೈ ಮಾಡಿದ್ದಾರೆ. ಏನಂತ ಹೇಳಿದರೆ ಅಲ್ಲಿ ಪ್ಲೇಟ್ ಖಾಲಿ ಆಗ್ತಾ ಉಂಟು. ಸೊ ರಿವ್ಯೂ ಕೇಳುವ ಹೇಗಿತ್ತು ಹೇಳಿ. ವರ್ಷಕ್ಕೆ ಹೇಗೆ ಉಂಟು ಇಡ್ಲಿ? ಕರಿಬೇವಿನ ಸೊಪ್ಪಿದ್ದು ಅದು ಒಂಚೂರು ಆಡ್, ಅಂದರೆ ಒಂದು ತುಂಬ ಕರಿಬೇವು ಹಾಕಿದ್ದಾರೆ, ಕಹಿ ಹಾಗೆಂತ ಫೀಲ್ ಆಗೋದಿಲ್ಲ, ಮೈಲ್ಡ್ ಉಂಟು. ತುಂಬ ಇಷ್ಟ ಆಯಿತು ನನಗೆ, ಇದು ಸಹ ಇಷ್ಟ ಆಯಿತು. ಮತ್ತು ಗಾರ್ಲಿಕ್ ಪೊಡಿ ಉಂಟಲ್ಲ, ಅದು ಸಹ ಸೂಪರ್ ಉಂಟು. ಗೀ ಹಾಕಿದ್ದಾರೆ, ನಾವು ಬಟರ್ ಇದು ಟ್ರೈ ಮಾಡಲಿಲ್ಲ. ಪ್ರಶಾಂತ್ ಅವರು ಮಿನಿ ಟಿಫಿನ್ ಹೇಗೆ ಎಂಜಾಯ್ ಮಾಡ್ತಿದ್ದೀರಾ? ಮಿನಿ ಟಿಫಿನ್ ಆಲ್ರೆಡಿ ಫಿನಿಶ್ ಆಯಿತು, ಇನ್ನು ಸ್ವಲ್ಪ ಬೈಟ್ಸ್ ಮಾತ್ರ ಉಳಿದಿದೆ. ನಾನು ಮಾತು ಕಮ್ಮಿ, ತಿನ್ನೋದು ಜಾಸ್ತಿ. ಯಾವುದು ಪರ್ಟಿಕ್ಯುಲರ್ ಡಿಶ್ ಇಷ್ಟ ಆಯ್ತು ಯಾವುದಾದ್ರೆ? ಎಲ್ಲ ಒಳ್ಳೇದುಂಟು, ಯಾವುದು ಕಂಪ್ಲೇಂಟ್ಸ್ ಇಲ್ಲ, ಎಲ್ಲ ಸೂಪರ್ ಇದೆ.
ಯಾವ ಸೊಪ್ಪು? ಏನಂತ ಹೇಳಿದೆ ನಮಗೆ ಲಾಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೇಳಿದ್ರೆ ಇದನ್ನು ನೋಡಿ ಓ ದೇವ ತಿನ್ನು ಅಂತ ಆಗ್ತಾ ಉಂಟು ಬಟ್ ನಿಮಗೆ ತೋರಿಸ್ಬೇಕಲ್ಲ. ನಾನು ತಿಂತಾ ಇದ್ದೀನಿ ಈಗ. ಇದು ಎಷ್ಟು ದೊಡ್ಡ ಇಡ್ಲಿ ಮಾರ. ಅಲ್ಲ ಇವರು ಹೆಸರು ಲಿಟ್ಲ್ ಇಡ್ಲಿ ಅಂತ ಯಾಕೆ ಇಟ್ಟದು ಗೊತ್ತಿಲ್ಲ. ನೋಡುವ ನಿಮಗೆ ಬೇಕಾ? ಫಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಸೊ ನಾನು ಸಹ ಬಟರ್ ಇಡ್ಲಿ ಅಲ್ಲ ಬಟರ್ ಪೊಡಿ ಇಡ್ಲಿ. ಓಕೆ ನಾನು ಟ್ರೈ ಮಾಡ್ತಿದ್ದೇನೆ. ಒಳ್ಳೆ ಮೇಲೆ ಪೌಡ್ರ್ ಪೊಡಿ ಹಾಕ್ತಾರೆ, ಅದು ಟೇಸ್ಟ್ ಮಾಡಿ. ಖತರ್ನಾಕ್ ಯಾಕೆಂದರೆ ಅದರ ಮೇಲೆ ಒಂದು ಪೊಡಿ ಹಾಕ್ತಾರಲ್ಲ ಅದು ಇದ್ರದ್ದು ಸೀಕ್ರೆಟ್. ಈಗ ಗೊತ್ತೆ ನಮ್ಗೆ ಫಿಶ್ ಫ್ರೈ ನಮಗೆ ಹೇಗೆ ಸಹ ಇಂಥ ರವೆ ಫ್ರೈ ಮಾಡಿ ತಿನ್ನಲಿಕ್ಕೆ ಖುಷಿ ಆಗ್ತದೆ, ಆ ಥರ ಇಡ್ಲಿಯನ್ನು ರವೆ ಫ್ರೈ ಮಾಡಿದಾಗ ಉಂಟು ಒಳ್ಳೆ ಉಂಟಲ್ಲ ಆ ಪೊಡಿ ಸೀಕ್ರೆಟ್. ಈಗ ನಾವು ಪುನಃ ಆರ್ಡರ್ ಮಾಡಿದ್ದೇವೆ ಲಿಟ್ಲ್ ಇಡ್ಲಿ ಕೊಂಡಾಟಮ್ ಇಡ್ಲಿ ಅಂದರೆ ಕೊಂಡಾಟಮಲ್ಲಿ ಕೊಡುವಂಥ ಇಡ್ಲಿ ಅಂತೆ. ಯಾರಿಗೂ ತುಂಬ ಪ್ರೀತಿಯಿಂದ ಕೊಡೋದಿದ್ರೆ ಕೊಂಡಾಟಮಲ್ಲಿ ಕೊಡೋದು ಅಂತೇಳಿ. ಸೊ ಕೊಂಡಾಟಮ್ ಇಡ್ಲಿ 14 ಪೀಸಸ್ ಉಂಟು, ಸಣ್ಣದು ಕ್ಲಾಸಿಕ್ ಪೊಡಿ ಪೌಡ್ರ್ ಹಾಕಿದ್ದಾರೆ. ಸೊ ಇದು ಎಕ್ಸೈಟೆಡ್ ಇದೆ ತಿನ್ನಲಿಕ್ಕೆ. ನೋಡ ಸೂಪರ್. ಕ್ಯಾಮರಾದ ಹಿಂದುಗಡೆ ಇರೋರೇ ನಗಾಡ್ತಿದ್ದಾರೆ ಖುಷಿಯಲ್ಲಿ, ಅಷ್ಟು ಖುಷಿಯಾಗಿದೆ ನೋಡುವಾಗಲೇ. ತಿನ್ನುವಾಗ ಹೇಗೆ ಆಗಿರಬೇಕು ನಮಗೆ ಅಂತ ಹೇಳಿ. ಅವರು ಕಾಮಿಡಿ ಕ್ವಶನ್ ಕೇಳಿದೆ ಅದು ಎಷ್ಟನೇ ಪ್ಲೇಟ್ ಅಂತ ಹೇಳಿ. ಗಾಯ್ಸ್ ರಿಯಲ್ ಆಗಿ ಒಂದೊಂದು ಪ್ಲೇಟ್ ಆರ್ಡರ್ ಮಾಡಿದೆ ಆಯಿತಾ, ಅಷ್ಟು ಒಳ್ಳೇದುಂಟು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಒಳ್ಳೇದಿರ್ತದೆ ಅಂತ ಹೇಳಿ. ಆ ಮಸಾಲ ಈ ನಾಟ್ ಓನ್ಲಿ ಮಸಾಲ, ಈ ಚಟ್ನಿ ಉಂಟಲ್ಲ, ಚಟ್ನಿ ಪ್ಲಸ್ ಸಾಂಬಾರೆಲ್ಲ ಸೂಪರ್ ಆಗಿದೆ. ಸೊ ಅದಕ್ಕೋಸ್ಕರ ಶಿರೀಷ ಖಾಲಿ ಮಾಡಿದ್ದು ಇಲ್ಲ ಮಾರ ನಂದು ಎಲ್ಲರೂ ಅನ್ಕೊಳ್ಳ ನಾ ಬಕ್ಕಸೂರ ಅಂತ ಹೇಳಿ. ಮತ್ತೆ ಖಾಲಿ ಮಾಡಿದ ನಿಜ ವ್ಯಕ್ತಿ ನನ್ನ ರೈಟ್ ಸೈಡಲ್ಲಿದ್ದಾರೆ. ಇವರೆಲ್ಲ ಖಾಲಿ ಬಂದಿದೆ ಆಯ್ತಾ ನೋಡಿ, ಎಲ್ಲ ಆರ್ಡರ್ ಮಾಡ್ತಿದ್ದಾರೆ. ಇಲ್ಲ ಮಾರ ನಂದು ಇನ್ನೂ ಒಳ್ಳೆದಿದೆ ನೋಡಿ, ಇವರೇ ತಿಂತದಿದ್ದಾರಲ್ಲ. ನಾನು ಬೇರೆಯವರ ಪ್ಲೇಟ್ ಖಾಲಿ ಮಾಡಿ ನನ್ನ ಪ್ಲೇಟ್ ಖಾಲಿ ಹೇಳಿದೆ. ಅವರ ಪ್ಲೇಟ್ ಮತ್ತೆ ಖಾಲಿ ಮಾಡ್ಬೋದು ಅವರಿಗೆ. ಬೇರೆಯವರ ಪ್ಲೇಟ್ ಅವ್ರು ಫಸ್ಟ್ ಖಾಲಿ ಮಾಡಿ ಅವರ ಪ್ಲೇಟನ್ನು ಅವ್ರು ಮತ್ತೆ ತರ್ತೇವೆ. ನಾನು ಆರ್ಡರ್ ಮಾಡಿದ್ದೆ 2 ತಟ್ಟೆ ಇಡ್ಲಿ, ಆದರೆ ಇದರಲ್ಲಿ ಮುಕ್ಕಾಲು ಗಂಟೆ ಅವರು ತಿಂದದ್ದು. ಹೌದು, ಅವ್ರು ಸ್ವಲ್ಪ ಒಂದು ವಾಶ್ರೂಮಿಗೆ ಹೋಗಿ ಬಂದದ್ದು. ಅಣ್ಣ ತಮ್ಮ ತಿಂದಿದ್ದಾರೆ. ಇಲ್ಲ ನಿಮಗೆ ಸುಳ್ಳು ಹೇಳಲಿಕ್ಕೆ ಎಷ್ಟು ಹಣ ಕೊಟ್ಟಿದ್ದಾರೆ? ಎಲ್ಲರಿಗೂ ನನ್ನ ಹೊಟ್ಟೆ ಮೇಲೆ ಕಣ್ಣು ಮಾರ. ಹೊಟ್ಟೆ ದೊಡ್ಡದಾಗಿ ಎಂತ ಮಾಡೋದಲ್ಲ, ಅದು ನೇಚರ್ ಕೊಟ್ಟದ್ದು. ಎಂತ ಮಾಡೋದು, ಸಹಿಸಬೇಕು. ಅದು ನೇಚರ್ ಕೊಟ್ಟದಲ್ಲ, ನೇಚರ್ ಅಲ್ಲ, ಅದಾಗಿ ಬಂದದ್ದು, ತಿಂದದ್ದು, ಮುಕ್ಕಿ ತಿಂದು ಬಂದದ್ದು. ನಾವು ತಿಂದು ಬರಿಸ್ಕೊಂಡದ್ದು. ತಿಂದಲ್ಲ, ನನ್ನ ಹೊಟ್ಟೆ ಮೇಲೆ ಇವರ ಕಣ್ಣು ಬಿದ್ದು 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 ಅದು ಹೀಗೆ ಅದ ಹೊಟ್ಟೆ. ಸೂಪರ್. Puri. You love me? Very good. Puri is my favorite breakfast. ಗೈಸ್, ಫಿಲ್ಟರ್ ಕಾಫಿ ಐಸ್ ಕ್ರೀಮ್, ಇಲ್ಲದು ಟ್ರೆಂಡಿಂಗ್ ಐಸ್ ಕ್ರೀಮ್ ಕಾಫಿ ನಾವು ಟ್ರೈ ಮಾಡ್ತಿದ್ದೇವೆ. ಸೂಪರ್ ಇದೆ ನೋಡುವಾಗಲೇ. ಚಲಿ ಐಸ್ ಕ್ರೀಮ್ ಮತ್ತು ಕಾಫಿ ಫ್ಲೇವರ್ ಬರ್ತಾ ಇದೆ ಗೈಸ್. ಸೊ ಇದು ನಾವು ಆರ್ಡರ್ ಮಾಡಿದ್ದು ಸ್ಟ್ರಾಂಗ್ ಅಂತೇಳಿ. ಇನ್ನು ಲೈಟ್ ಬರ್ತದೆ, ಅದ್ರಲ್ಲಿ ಐಸ್ ಕ್ರೀಮ್ ಲೈಟ್ ಆಗಿರ್ತದೆ, ಕಾಫಿ ಸ್ಟ್ರಾಂಗ್ ಆಗಿರ್ತದೆ. ಹೇಗುಂಟಿದ್ದು ಐಸ್ ಕ್ರೀಮ್ ಮಿಶ್ರಿತ ಕಾಫಿ ಮಿಲ್ಕ್ ಶೇಕ್ ಅಂದರೆ ಕಾಫಿ ಶೇಕ್. ಅಲ್ಲ, ಇದು ನಾನು ತಿನ್ನೋದು ಇಷ್ಟವಾಗಿ ತನ್ನಲಿಲ್ಲ ನಾನು ಆ್ಯಕ್ಚುಲಿ. ಅಂತ ಹೇಳ್ತೀರಾ, ಕಾಫಿಯಲ್ಲಿ ಐಸ್ ಕ್ರೀಮ್ ಅಂತೇಳಿ ನಾನು ಫಸ್ಟ್ ಕೇಳೋದು. ಎಲ್ಲರೂ ಐಸ್ ಕ್ರೀಮ್ ಕಾಫಿ ತಿಂತಾ ಇದ್ರೆ ನಾನು ಮಾತ್ರ ಫಿಲ್ಟರ್ ಕಾಫಿ, ಟ್ರೆಡಿಷ್ನಲ್ ಫಿಲ್ಟರ್ ಕಾಫಿ ಕುಡಿಬೇಕಲ್ಲ. ಕಾಫಿ ಅಲ್ಲ ಕಾಫಿ. ಸೊ ಗೈಸ್, ಲಿಟ್ಲ್ ಇಡ್ಲಿ ತಿಂದೆವು, ದೋಸೆ ತಿಂದೆವು, ಕಾಫಿ ಕುಡಿದೆ, ಎಲ್ಲ ಕುಡಿದು ಇನ್ನೇನಿದೆ ಅಂತ ಅನ್ಕೊಂಡು ನಮ್ಮ ಊರಿನ ಫ್ಲೇವರ್ ಗೋಳಿ ಸೋಡಾ ಕೊಟ್ಟಿದ್ದಾರೆ. ಆಯ್ತಾ, ಇದನ್ನು ಓಪನ್ ಮಾಡ್ತೀನಿ ನಾನು, ಈಗ ಟ್ರೈ ಮಾಡ್ತೀನಿ ನೋಡು ಅಂತ. ಟ್ರೈ ಮಾಡೋಣ. ಪೊಮೊಗ್ರನೇಟ್ ನಾವು ಆರ್ಡರ್ ಮಾಡಿದ್ವಿ, ಸೂಪರ್ ಆಗಿದೆ. ಓಕೆ, ಸೊ ಬರುವಾಗ ಒಂದು ಎಕ್ಸೈಟ್ಮೆಂಟ್ ಇತ್ತು ಮಾರ್ರೆ, ಇಡ್ಲಿಯಲ್ಲಿ ಎಂತ ತಿನ್ನಲಿಕ್ಕೆ ಸಿಗ್ತಾ ಅಂತೇಳಿ. ಹಾಗೆ ತಿನ್ನಲಿಕ್ಕೆ ಹೋಗಿ ಎಂತ ಕತೆ ಐತೆ ಅಂದರೆ ಅವರೇ ನಮ್ಮನ್ನು ನೂಕಿ ಹೊರಗೆ ಹಾಕಿದ್ರು. ಅಷ್ಟು ತಿಂದೆವು ನಾವು, ಬೇರೆ ಬೇರೆ ವೆರೈಟೀಸ್ ಇಡ್ಲಿ, ತುಂಬ ಖುಷಿ ಆಯಿತು. ಬೇರೆ ಬೇರೆ ಫ್ಲೇವರ್ ಟ್ರೈ ಮಾಡಿದೆವು. ಕೇಳುವ ಎಕ್ಸ್ಪೀರಿಯನ್ಸ್ ನಮ್ಮ ಫ್ಯಾಮಿಲಿ ಜರ್ನಿ ಹೇಳಿ. ಸೂಪರ್ ಆಗಿತ್ತು, ನನಗೆ ಇಷ್ಟ ಆಯಿತು. ಅದು ಮಿನಿ ಇಡ್ಲಿ ಸಣ್ಣ ಇಡ್ಲಿ, ಅದು ಸಾಂಬಾರ್ ಡಿಪ್ಡ್ ಆಗಿತ್ತು. ಸಾಂಬಾರ್ ಸೂಪರ್ ಟೇಸ್ಟ್ ಆಗಿತ್ತು. ಅದಾದ ಲಾಸ್ಟ್
ನನಗೆ ಇಷ್ಟ ಆದದ್ದು ಕಾಫಿ. ಅದು ಕೊಟ್ಟ ಸ್ಟೈಲ್ ಉಂಟಲ್ಲ, ನಮ್ಮದು ಊರಿ ಆ ಗ್ಲಾಸ್ ಮತ್ತು ಬೌಲ್ ನೋಡೋಗುಂಟಲ್ಲ, ಊರಿದ ನೆನಪಾಯ್ತಾಯ್ತಾ. ಊರಲ್ಲಿ ನಾವು ಸಣ್ಣದಿರುವಾಗ ನಮಗೆ ಹಾಗೆ ಕೊಡ್ತಾಯಿದ್ರು. ಸೊ ತುಂಬ ಖುಷಿ ಆಯಿತು. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಸೂಪರ್, ನನಗೆ ತುಂಬ ಖುಷಿ ಆಯಿತು. ನಾನಿಲ್ಲಿ ಫಸ್ಟ್ ಟ್ರೈ ಮಾಡಿದ್ದು ತಟ್ಟೆ ಇಡ್ಲಿಯಲ್ಲಿ ನಾನು 2 ಫ್ಲೇವರ್ ಇತ್ತು, ಒಂದು ಕಡಿ ಪತ್ತ ಫ್ಲೇವರ್ ಮತ್ತು ಇನ್ನೊಂದು ಗಾರ್ಲಿಕ್ ಫ್ಲೇವರ್. ಸೊ ಎರಡೂ ಸಹ ಇಷ್ಟ ಆಯಿತು. ಅದರಲ್ಲಿ ನನಗೆ ಫಸ್ಟ್ ಅದು ತುಂಬ ಇಷ್ಟ ಆಯಿತು ಅಂತೇಳಿ ಕರಿ ಪತ್ತ ಫ್ಲೇವರ್. ಅದರ ನಂತರ ನಾನು ಐಸ್ ಕ್ರೀಮ್, ಯಾವುದದು ಕಾಫಿ ಐಸ್ ಕ್ರೀಮ್ ಟ್ರೈ ಮಾಡಿದ್ದು. ಅದು ಸಹ ತುಂಬಾ ಚೆಂದ ಇತ್ತು, ಒಳ್ಳೆ ಇತ್ತು. ಸ್ಟ್ರಾಂಗ್ ಫ್ಲೇವರಲ್ಲಿ ಟ್ರೈ ಮಾಡಿದ್ದು ನಾವೆಲ್ಲರೂ ಸಹ ತಗೊಂಡದ್ದು. ಅದು ತಿಂದ ಒಳ್ಳೆ ಕೋಲ್ಡ್ ಕಾಫಿ ಕುಡಿದ ಹಾಗೆ ಆಗ್ತಿತ್ತು. ಲಾಸ್ಟಿಗೆ ಅದು ಉಳಿತದೆ ಅದರದ್ದು ಇದು ಫ್ಲೇವರ್. ಅದರ ನಂತರ ಗೋಲಿ ಸೋಡಾ ಅಲ್ಟಿಮೇಟ್. ಲಿಟ್ಟಲ್ ಇಡ್ಲಿಯಲ್ಲಿ ಲಿಟ್ಟಲ್ ತಿನ್ನುವಂತ ಬಂದದ್ದು, ಲಿಟ್ಟಲ್ ಆಗಿ ಹೊಟ್ಟೆ ಫುಲ್ ಆಗಿ ಜಾಸ್ತಿಯಾಗಿ ಇನ್ನು ನಮ್ಮ ಹತ್ರ ಏನು ವೆರೈಟಿ ಇಲ್ಲ, ಇದ್ದದ್ದೆಲ್ಲ ವೆರೈಟಿ ನಮಗೆ ತಿನ್ಸಿ ಆಯಿತು. ಹೋಗಿ ಮರ ಅಂತ ಹೇಳೋ ತನಕ ತಿಂದು ಬಂದಿದ್ದೆವು, ಮನಸ್ಸಿಗೆ ತೃಪ್ತಿ ಆಯಿತು. ಫೈನಲಿ ನಾವು ಬೇರೆ ಬೇರೆ ಟೈಪ್ ಇಡ್ಲಿ ಟ್ರೈ ಮಾಡಿದೆವು. ತುಂಬ ಖುಷಿ ಆಯಿತು, ಆಶ್ಚರ್ಯ ಆಯಿತು ಮಾರ್ರೆ, ಈ ಟೈಪ್ ಇಡ್ಲಿ ಉಂಟಾ ಅಂತೇಳಿ. ಸ್ಪೆಷಲಿ ತಟ್ಟ ಇಡ್ಲಿ ಉಂಟಾ, ತಟ್ಟ ಇಡ್ಲಿ ಅಂತೂ ನಮಗೆ ತುಂಬ ಫೇವರೇಟ್ ಆಯಿತು. ಮತ್ತು ಫಿಲ್ಟರ್ ಕಾಫಿ ಐಸ್ ಕ್ರೀಮ್ ತಿಂದೆವು, ಅದು ತುಂಬ ಇಷ್ಟ ಆಯಿತು. ಲಾಸ್ಟಿಗೆ ಗೋಳಿ ಸೋಡಾ ಕುಡಿದೆವು. ಸೊ ಟೋಟಲ್ ಪೈಸಾ ವಸೂಲಾಯಿತು ನಮಗೆ ಇವತ್ತು. ತುಂಬ ಖುಷಿ ಆಯಿತು. ಕರಾಮದಲ್ಲಿರುವ ಲಿಟಲ್ ಇಡ್ಲಿ ಗೈಸ್, ನೋಡಿ ನಿಮಗೆ ಬೋರ್ಡ್ ಕಾಣ್ತಾ ಇರ್ಬೋದು. ಸೊ ದಯವಿಟ್ಟು ವಿಸಿಟ್ ಮಾಡಿ, ವರ್ತೆ ಮನಿ. ಸೊ ಫ್ಯಾಮಿಲಿ ಜೊತೆ ಬನ್ನಿ, ಎಂಜಾಯ್ ಮಾಡಿ ಇಡ್ಲಿ. ನೀವು ಮನೆಯಲ್ಲಿ ಮಾಡೋ ಇಡ್ಲಿ ಮರೆತು ಹೋಗ್ತೀರಿ. ಓಕೆ, ಕರೆಕ್ಟ್. ಸೊ I love little idli. No. We love little idli.